ಹಾಯ್ ನಮಸ್ತೆ, ನನ್ನ ಚಾನಲಿಗೆ ನಿಮಗೆ ಸ್ವಾಗತ. ತುಂಬ ಜನರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇರಬಹುದು. ನಾವು ಸಂತೋಷವಾಗಿ ಇರಬೇಕು ಅಂದರೆ ಏನು ಮಾಡಬೇಕು? ಸೊ ನಿಮ್ಮಲ್ಲಿ ಕೂಡ ಆ ಪ್ರಶ್ನೆ ಇದ್ದರೆ, ನೀವು ಜೀವನದಲ್ಲಿ ತುಂಬ ಸಂತೋಷವಾಗಿ ಇರಬೇಕು ಅಂತ ಅಂದ್ಕೊಂಡಿದ್ರೆ, ನಾನು ಹೇಳುವಂತಹ ಈ 4 ಗುಣಗಳಲ್ಲಿ ಒಂದನ್ನಾದರೂ ನೀವು ತುಂಬ ಚೆನ್ನಾಗಿ ರೂಢಿಸ್ಕೊಳ್ಳಿ. ಇದರಿಂದ ನೀವು ಖಂಡಿತವಾಗ್ಲೂ ಸಂತೋಷವಾಗಿ ಇರ್ತೀರ. ಸೊ ಅವುಗಳು ಯಾವ ಯಾವ ಗುಣಗಳು ಅಂತ ನಾವು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನನ್ನದೊಂದು ನಿವೇದನೆ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನನ್ನ ವಿಡಿಯೋಗೆ ಲೈಕ್ ಮಾಡಿ, ಮತ್ತು ನಿಮಗೆ ಈ ವಿಚಾರವಾಗಿ ಏನಾದರೂ ಪ್ರಶ್ನೆಗಳು ಕೇಳೋದಿದ್ದರೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ನೀವು ರೂಢಿಸಿಕೊಳ್ಳಬೇಕಾದ ಮೊದಲನೆಯ ಗುಣ, ಅದು ವಿಚಾರ ಮಾಡುವಂತಹ ಶಕ್ತಿ. ಭೂಮಿಯ ಮೇಲಿನ 70% ಜನ ರೈಟ್ ವೇಯಲ್ಲಿ ವಿಚಾರ ಮಾಡೋದಿಲ್ಲ ಅಂತಾನೆ ಹೇಳಬಹುದು. ಏನಾದರೂ ಒಂದು ಚಿಕ್ಕ ಸಮಸ್ಯೆ ಬಂದರೆ ಸಾಕು, ಅದರ ಬಗ್ಗೆ ಓವರ್ ಥಿಂಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಬೇರೆಯವರ ಮೇಲೆ ಅಸೂಯೆ ಇಟ್ಕೊಳ್ತಾರೆ, ಬೇರೆಯವರ ಮೇಲೆ ತಮ್ಮ ಅಹಂಕಾರವನ್ನು ತೋರಿಸ್ತಾರೆ. ಸೊ ನಮಗೆ ಅಹಂಕಾರ ಎಲ್ಲಿಂದ ಬರುತ್ತೆ ಅಂದರೆ, ನಮ್ಮಲ್ಲಿ ವಿಚಾರ ಶಕ್ತಿ ಇಲ್ಲದೆ ಇರೋದ್ರಿಂದಾನೇ ಅಹಂಕಾರ ಅನ್ನೋದು ಬರುತ್ತೆ. ಯೋಗ ವಶಿಷ್ಠ ಗ್ರಂಥದಲ್ಲಿ ಹೇಳಿದ್ದಾರೆ, ವಿಚಾರ ಶಕ್ತಿ ಇಲ್ಲದೆ ಇರೋರು ಎಷ್ಟು ಅಳ್ತಾರೆ ಅಂದರೆ, 1000 ಕತ್ತಿಗಳಿಂದ ಒಬ್ಬ ವ್ಯಕ್ತಿನ ಚುಚ್ಚಿ ಅವರಿಗೆ ನೋವು ಕೊಟ್ಟರು ಅವನು ಎಷ್ಟು ಪರಿತಪಿಸ್ತಾನೋ ಅದಕ್ಕಿಂತ 10 ಪಟ್ಟು ಹೆಚ್ಚು ವಿಚಾರ ಶಕ್ತಿ ಇಲ್ಲದೆ ಇರೋನು 10 ಪರಿತಪಿಸ್ತಾನಂತೆ. ಆ್ಯಂಡ್ ಯೋಗ ವಶಿಷ್ಠದಲ್ಲಿ ವಿಚಾರ ಶಕ್ತಿ ಇಲ್ಲದೆ ಇರುವಂತಹ ವ್ಯಕ್ತಿಯನ್ನು ನಾವು ಫ್ರೆಂಡ್ಶಿಪ್ ಮಾಡ್ಕೊಳ್ಬಾರ್ದು. ಅಂತಹ ವ್ಯಕ್ತಿ ತನ್ನ ಅಜ್ಞಾನ ಅಂಧಕಾರದಿಂದ ನಮ್ಮ ಜೀವನವನ್ನೇ ಸರ್ವನಾಶ ಮಾಡಿಬಿಡ್ತಾನೆ. ವಿಚಾರ ಶಕ್ತಿ ಇಲ್ಲದೆ ಇರೋರು ನಿಮ್ಮ ಅಕ್ಕಪಕ್ಕದಲ್ಲಿ ಇದ್ದರೆ ಅವರು ನಿಮ್ಮ ಜೀವನವನ್ನೇ ನಾಶ ಮಾಡಿ ಹಾಕಿಬಿಡ್ಬೋದು. ಯಾಕಂದರೆ ವಿಚಾರ ಶಕ್ತಿ ಇಲ್ಲದೆ ಇರೋರಿಗೆ ಸರಿ ತಪ್ಪುಗಳನ್ನು ಜಡ್ಜ್ ಮಾಡುವಂತಹ ಶಕ್ತಿ ಕೂಡ ಇರೋದಿಲ್ಲ. ಈಗಿನ ಕಾಲದ ಜನರಲ್ಲಿ ವಿಚಾರ ಶಕ್ತಿ ಅನ್ನೋದು ತುಂಬಾ ಕ್ಷೀಣಿಸ್ತಾ ಇದೆ. ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ, ನಮ್ಮ ರಾಮಾಯಣ ಮಹಾಭಾರತದ ಖಳನಾಯಕರಾದ ರಾವಣ ಮತ್ತು ದುರ್ಯೋಧನರನ್ನು ಇವರು ತುಂಬ ಒಳ್ಳೆಯವರು ಅಂತ ನಂಬ್ಕೊಂಡಿರೋದು. ಆ್ಯಂಡ್ ಈಗಿನ ಕಾಲದ ಸಿನಿಮಾಗಳಲ್ಲಿ ಒಬ್ಬ ರೌಡಿ ಇರ್ತಾನೆ, ಅವನನ್ನು ಹೀರೋ ಆಗಿ ತೋರಿಸ್ತಾರೆ. ಅಂದರೆ ಒಂದು ಮೂವಿಯ ಹೀರೋನೇ ಒಬ್ಬ ರೌಡಿ ಆಗಿರ್ತಾನೆ. ನೀವು ವಿಚಾರ ಮಾಡಿ, ಒಬ್ಬ ರೌಡಿ ಅಂದರೆ ಕೊಲೆ ಮಾಡೋನು, ಕಳ್ಳತನ ಮಾಡೋನು, ಒಬ್ಬ ರೇಪಿಸ್ಟು ಆಗಿರ್ತಾನೆ. ನಿಮ್ಮ ಮುಂದೆ ಒಬ್ಬ ರೌಡಿ ಬಂದು ನಿಮ್ಮನ್ನು ಸಾಯಿಸೋದಕ್ಕೆ ನಿಂತಿದ್ದಾನೆ ಅಂದರೆ ಅವನಿಗೆ ಒಳ್ಳೆಯವನು ಅಂತೀರಾ ನೀವು? ಇಲ್ಲ ಅಲ್ವಾ? 1000 ತಪ್ಪುಗಳನ್ನು ಮಾಡಿರುವಂತಹ ವ್ಯಕ್ತಿಯನ್ನು, ಕೊಲೆಗಳನ್ನು ಮಾಡಿರುವಂತಹ ವ್ಯಕ್ತಿಯನ್ನು, ಆ ಪಾತ್ರವನ್ನು ನಾವು ನಾಯಕನಾಗಿ ನೋಡೋದಕ್ಕೆ ಹೇಗೆ ಸಾಧ್ಯ? ಇದರ ಅರ್ಥ ನಾವು ರೈಟ್ ವೇಯಲ್ಲಿ ವಿಚಾರ ಮಾಡ್ತಿಲ್ಲ ಅಂತ ಅರ್ಥ. ಇನ್ನೊಂದು ಉದಾಹರಣೆ ಕೊಡಬೇಕಂದ್ರೆ, ಒಬ್ಬ ಮುಗ್ಧ ವ್ಯಕ್ತಿ ಇರ್ತಾನೆ, ಅವನನ್ನು ಗೇಲಿ ಮಾಡಿ ತುಂಬ ಜನ ನಗ್ತಿರ್ತಾರೆ. ಎಲ್ಲ ತಿಳಿದವರು ಕೂಡ, ಬುದ್ಧಿವಂತರು ಕೂಡ ಅದನ್ನು ಸಪೋರ್ಟ್ ಮಾಡಿಕೊಂಡು ಅವ್ರ ಜೊತೆ ನಕ್ಕೊಂಡು ಕೂತಿರ್ತಾರೆ. ಇದು ಕೂಡ ಒಂದು ವಿಚಾರಹೀನತೆಯ ಒಂದು ಸಂಕೇತ ಅಂತ ಹೇಳಬಹುದು. ಯಾರಾದರೂ ಏನಾದರೂ ಅಂದ ತಕ್ಷಣ ಓವರ್ ಆಗಿ ರಿಯಾಕ್ಟ್ ಮಾಡೋದು, ಅಥವಾ ಓವರ್ ಆಗಿ ಮನಸ್ಸಿಗೆ ದುಃಖವನ್ನು ಪಟ್ಕೊಳ್ಳೋದು, ಇವೆಲ್ಲ ವಿಚಾರಹೀನತೆಯ ಲಕ್ಷಣಗಳು. ಸೊ ವಿಚಾರವಂತಿಕೆನ ಹೇಗೆ ರೂಢಿಸ್ಕೊಳ್ಳೋದು ಅಂದರೆ, ನಿಮ್ಮ ಜೀವನದಲ್ಲಿ ಏನಾದರೂ ಪ್ರಾಬ್ಲಮ್ ಬಂದರೆ ಅದನ್ನು ಪಾಸಿಟಿವ್ ವೇಯಲ್ಲಿ ಥಿಂಕ್ ಮಾಡೋದನ್ನು ಕಲ್ತ್ಕೊಳ್ಳಿ. ಅಥವಾ ಸರಿ ತಪ್ಪುಗಳನ್ನು ಜಡ್ಜ್ ಮಾಡುವಂತಹ ಸಮಯದಲ್ಲಿ ತುಂಬಾ ವಿಚಾರ ಮಾಡಿ ಆ ವಿಚಾರದ ಬಗ್ಗೆ. ಸರಿ ತಪ್ಪುಗಳನ್ನು ಜಡ್ಜ್ ಮಾಡುವಾಗ ಒಂದೇ ಸಾರಿಗೆ ಜಡ್ಜ್ ಮಾಡೋ ಹಾಗಿಲ್ಲ. ತುಂಬಾ ವಿಚಾರ ಮಾಡಿ ಆ ವಿಚಾರದ ಬಗ್ಗೆ, ನಂತರ ಒಂದು ಡಿಸಿಷನ್ಗೆ ಬನ್ನಿ. ಸೊ ನೀವು ಯಾವುದಾದ್ರೂ ವಿಚಾರವಾಗಿ ಡೀಪಾಗಿ ವಿಚಾರ ಮಾಡಿದ್ರೆ ನಿಮ್ಮಲ್ಲಿ ವಿಚಾರ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಸೊ ನೀವು ಈ ಒಂದು ವಿಚಾರ ಶಕ್ತಿಯನ್ನು ರೂಢಿಸಿಕೊಂಡ್ರೆ ನಿಮ್ಮ ಜೀವನದಲ್ಲಿ ತುಂಬಾ ಪಾಸಿಟಿವ್ ಆಗಿರುವಂತಹ ಬದಲಾವಣೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ. ನೀವು ತುಂಬ ಚೆನ್ನಾಗಿ ವಿಚಾರ ಮಾಡೋದಕ್ಕೆ ಕಲಿತ್ರೆ ಈಸಿಯಾಗಿ ನೀವು ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಕಲಿತೀರ.
ನೀವು ಚೆನ್ನಾಗಿ ವಿಚಾರ ಮಾಡೋಕೆ ಕಲಿತ್ರೆ ನೀವು ಓವರ್ ಥಿಂಕಿಂಗ್ ಮಾಡೋದನ್ನು ಬಿಡ್ತೀರಾ. ನೀವು ಯಾವಾಗ ಓವರ್ ಥಿಂಕ್ ಮಾಡೋದನ್ನು ಬಿಡ್ತೀರಾ ನಿಮ್ಮ 90% ಸಮಸ್ಯೆಗಳು ಸಾಲ್ವ್ ಆಯಿತು ಅಂತಾನೆ ಅರ್ಥ. ನೀವು ರೂಢಿಸಿಕೊಳ್ಳಬೇಕಾದ ಎರಡನೆಯ ಗುಣ ಯಾವುದು ಅಂತ ನೋಡೋಣ. ಎರಡನೆಯ ಗುಣ ಶಾಂತಿ. ಶಾಂತಿಯಿಂದ ಇರೋದನ್ನು ನೀವು ಕಲ್ತ್ಕೊಳ್ಬೇಕು. ನಿಮ್ಮ ಒಂದು ಮೆಂಟಲ್ ಪೀಸನ್ನು ನೀವು ಕಾಪಾಡಿಕೊಂಡು ಹೋಗಬೇಕು. ನಿಮ್ಮ ಸುತ್ತಲೂ ನಿಮ್ಮನ್ನು ಕಾಡೋರಿರ್ಬೋದು, ನಿಮ್ಮನ್ನು ಕೆಣಕೋರಿರ್ಬೋದು, ನಿಮಗೆ ವಿಚಿತ್ರವಾಗಿ ಚಿತ್ರಹಿಂಸೆ ಕೊಡೋರು ಇರ್ಬೋದು, ಅವರ ಮಾತಿನಿಂದ ನಿಮ್ಮನ್ನು ಗೇಲಿ ಮಾಡೋರು, ಮಾತಿನಿಂದ ನಿಮಗೆ ತೊಂದರೆಯನ್ನು ಕೊಡೋರು ನಿಮ್ಮ ಸುತ್ತಲೂ ಇರಬಹುದು. ಆದರೆ ಅವುಗಳಿಗೆಲ್ಲ ಬಲಿಯಾಗಿ ನೀವು ನಿಮ್ಮ ಮಾನಸಿಕ ಶಾಂತಿಯನ್ನು ಹಾಳು ಮಾಡ್ಕೋಬೇಡಿ. ಉದಾಹರಣೆಗೆ, ಈಗ ನೀವು ನಿರಪರಾಧಿ ಆಗಿರ್ತೀರ, ಆದರೆ ಬೇರೆಯವರು ನಿಮ್ಮ ಮೇಲೆ ಅನ್ಯಾಯ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಅಥವಾ ನಿಮ್ಮ ಬಗ್ಗೆ ಚುಚ್ಚು ಮಾತಾಡ್ತಾರೆ ಅಂತ ಇಟ್ಕೊಳ್ಳಿ. ಆಗ ನೀವು ಅಸಮಾಧಾನವನ್ನು ವ್ಯಕ್ತಪಡಿಸಬಾರ್ದು. ಆ ಕ್ಷಣಕ್ಕೆ ಮಾತ್ರ ನಿಮಗೆ ಅಸಮಾಧಾನ ಆದರೆ ಆ ಕ್ಷಣಕ್ಕೆ ಮಾತ್ರ ಅದು ಇರಬೇಕು. ಆಮೇಲೆ ಅದನ್ನು ಎಳಿಬಾರ್ದು, ಮುಂದಕ್ಕೆ ತೊಗೊಂಡು ಹೋಗಬಾರ್ದು. ಅದನ್ನು ಅಲ್ಲಿಗೆ ಬಿಟ್ಬಿಡಬೇಕು. ಅವರಿಗೆ ಯಾವುದೇ ರೀತಿ ರಿಯಾಕ್ಟ್ ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಒಂದು ವೇಳೆ ಅದನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಂಡ್ರೆ, ಬೇರೆಯವರು ನಿಮಗೆ ಕಾಟ ಕೊಟ್ಟಿರೋದನ್ನು ನೀವು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡ್ರೆ, ಅದರಿಂದ ನಿಮ್ಮ ಮನಸ್ಸಿನಲ್ಲಿ ಅಶಾಂತಿ, ಅಸಮಾಧಾನ ಆಗುತ್ತೆ. ಆ ಅಸಮಾಧಾನ ದ್ವೇಷವಾಗಿ ಕನ್ವರ್ಟ್ ಆಗುತ್ತೆ, ಕೋಪವಾಗಿ ಕನ್ವರ್ಟ್ ಆಗುತ್ತೆ, ಆ ಕೋಪ ಅಸೂಯೆಯಾಗಿ ಕನ್ವರ್ಟ್ ಆಗುತ್ತೆ. ಸೊ ಇದರಿಂದ ನಿಮ್ಮ ಮಾನಸಿಕ ಶಾಂತಿ ಸಂಪೂರ್ಣವಾಗಿ ಹಾಳಾಗಿ ಮೂಲೆ ಸೇರಿ ಹೋಗುತ್ತೆ. ಮನಸ್ಸಿಗೆ ಶಾಂತಿ ಇಲ್ಲ ಅಂದರೆ ನೆಕ್ಸ್ಟ್ ಏನು? ಡಿಪ್ರೆಷನ್ನೇ, ಮಾನಸಿಕ ಖಿನ್ನತೆನೇ. ಸೊ ಯಾವಾಗ ನೀವು ಕೋಪ, ದ್ವೇಷ, ಅಸೂಯೆಗೆ ಒಳಗಾಗ್ತೀರಾ, ಆಗ ನಿಮ್ಮಷ್ಟು ಕೆಟ್ಟದ್ದನ್ನು ಅನುಭವಿಸೋರು, ನಿಮ್ಮಷ್ಟು ಜೀವನದಲ್ಲಿ ಹಿಂದಕ್ಕೆ ಬೀಳೋರು ಬೇರೆಯವರು ಇರೋದೇನೇ ಇಲ್ಲ. ನೀವು ದ್ವೇಷ, ಅಸೂಯೆಗೆ, ನಿಮ್ಮ ತಪ್ಪಿಲ್ಲ ಅಂದರೂ ಕೂಡ ನೀವು ದ್ವೇಷ, ಅಸೂಯೆಗೆ ಒಳಗಾದರೆ ನಿಮ್ಮ ಜೀವನ ನಾಶ ಆಗುತ್ತೆ. ತಪ್ಪು ಯಾರ್ದೋ ಮಾಡಿದ್ದು, ನೀವ್ಯಾಕೆ ಶಿಕ್ಷೆ ಅನುಭವಿಸ್ತೀರಾ? ಅದಕ್ಕಾಗಿ ದ್ವೇಷ, ಅಸಮಾಧಾನ, ಬೇರೆಯವರು ನಿಮಗೆ ಏನಾದರೂ ತೊಂದರೆ ಕೊಟ್ಟರೆ, ನಾಯಿ ಬೊಗಳಿದ್ರೆ ದೇವಲೋಕ ಏನು ಹಾಳಾಗೋದಿಲ್ಲ ಅಂತ ಸುಮ್ಮನಿದ್ಬಿಡಿ. ಅಂದರೆ ನೀವು ಅವರಿಗೆ ರಿಯಾಕ್ಟ್ ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಕೆಟ್ಟವರಿಗೆ ಖಂಡಿತವಾಗ್ಲೂ ಶಿಕ್ಷೆ ಆಗಬೇಕು, ಆದರೆ ನೀವು ನಿಮ್ಮ ಮಾನಸಿಕ ಶಾಂತಿಯನ್ನು ಹಾಳು ಮಾಡ್ಕೋಬೇಡಿ. ಅವ್ರ ಮೇಲೆ ಅಸಮಾಧಾನ, ದ್ವೇಷವನ್ನು ಇಟ್ಕೊಳ್ಬೇಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಮೆಂಟಲ್ ಪೀಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಾನು ನನಗೆ ಆದ ಒಂದು ಎಕ್ಸ್ಪೀರಿಯನ್ಸನ್ನು ನಿಮಗೆ ಇಲ್ಲಿ ಶೇರ್ ಮಾಡ್ತೀನಿ ಮೆಂಟಲ್ ಪೀಸ್ ಬಗ್ಗೆ. ಜನರು ಈ ರೀತಿ ಎಲ್ಲ ತಮ್ಮ ಮಾನಸಿಕ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಾರೆ ಅಂದರೆ ನಂಬೋದಕ್ಕೆ ಆಗೋದಿಲ್ಲ. ನನ್ನನ್ನು ತುಂಬ ಜನ ದ್ವೇಷಿಸಿದ್ರು ಈ ಹಿಂದೆ. ಆ್ಯಂಡ್ ಅವರೆಲ್ಲ ನನ್ನನ್ನು ಯಾಕೆ ದ್ವೇಷಿಸಿದ್ರು ಅಂದರೆ ನೀವು ನಿಜಕ್ಕೂ ಆಶ್ಚರ್ಯ ಪಡ್ತೀರಾ. ಏನೂ ಇಲ್ಲ, ಜಸ್ಟ್ ಒಂದೇ ಒಂದು ಎದುರು ಮಾತು. ಅವರೇನೋ ಒಂದು ತಪ್ಪು ಮಾಡುವಾಗ ಅದನ್ನು ಹಾಗೆ ಮಾಡಬೇಡ, ಹೀಗೆ ಮಾಡು ಅಂತ ಹೇಳಿದ್ದಕ್ಕೆ ತುಂಬ ಜನ ನನ್ನ ಮೇಲೆ ದ್ವೇಷವನ್ನು ಕಾರಿದ್ರು. ಇದರ ಅರ್ಥ ಏನು ಗೊತ್ತಾ? ಅವರು ತುಂಬಾ ಓವರ್ ಸೆನ್ಸಿಟಿವ್ ಆಗಿದ್ರು ಅಂತ ಅರ್ಥ. ಸೊ ನಿಮ್ಮಲ್ಲೂ ಕೂಡ ಇಂತಹ ಗುಣ ಇರಬಹುದು. ಯಾರಾದರೂ ಸ್ವಲ್ಪ ಒರಟಾಗಿ ಮಾತಾಡಿದ ತಕ್ಷಣ, ಯಾರಾದರೂ ಇದು ಹಿಂಗಲ್ಲ ಹಿಂಗೆ ಅಂತ ಹೇಳಿದ ತಕ್ಷಣ ಅದನ್ನು ತುಂಬ ಮನಸ್ಸಿಗೆ ಹಾಕ್ಕೊಂಡು ಅದನ್ನು ಓವರ್ ಥಿಂಕ್ ಮಾಡೋದು, ಅವ್ರ ಮೇಲೆ ದ್ವೇಷ ಬೆಳೆಸ್ಕೊಳ್ಳೋದು, ಕೋಪ ಬೆಳೆಸ್ಕೊಳ್ಳೋದು, ಅಸೂಯೆ ಬೆಳೆಸ್ಕೊಳ್ಳೋದು, ಇದು ಆರೋಗ್ಯಕರ ಲಕ್ಷಣ ಅಲ್ಲವೇ ಅಲ್ಲ. ಬಟ್ ನಾನು ನನ್ನ ಜೀವನದಲ್ಲಿ ಇಷ್ಟಕ್ಕೆ ದ್ವೇಷಿಸೋರನ್ನು ತುಂಬ ಜನರನ್ನ ನೋಡಿದ್ದೀನಿ ವೀಕ್ಷಕರೇ. ಆ್ಯಂಡ್ ಹೀಗೆ ತುಂಬ ಜನ ಇದ್ದಾರೆ ಕೂಡ. ಸೊ ನೀವು ಏನು ಮಾಡಬೇಕು ಅಂದರೆ, ಯಾರಾದರೂ ಅದು ಹಂಗಲ್ಲ ಹಾಗೆ ಅಂತ ಹೇಳೋದಕ್ಕೆ ಬಂದರೆ ಅದನ್ನು ಈಸಿಯಾಗಿ ತಗೊಳ್ಳಿ. ಯಾರಾದರೂ ಬರೀ ಒಂದೇ ಒಂದು ಬಾರಿ ನಿಮ್ಮ ಜೊತೆಲಿ ಒರಟಾಗಿ ಮಾತಾಡಿ ಆಮೇಲೆ ಚೆನ್ನಾಗಿ ಅವರು ಮಾತಾಡ್ತಿದ್ದಾರೆ ಅಂತ ಅಂದರೆ ಅದನ್ನು ಈಸಿಯಾಗಿ ತಗೊಳ್ಳಿ, ಅಲ್ಲಿಗೆ ಬಿಟ್ಬಿಡಿ. ಅದು ನಿಮಗೆ ಚಿಕ್ಕದಾಗಿ ತಗೊಳ್ತಾ ದೊಡ್ಡದಾದ ರೋಗ ಆಗಿ ಬೆಳೆಯುವಂತಹ ಸಾಧ್ಯತೆ ಇರುತ್ತೆ. ಚಿಕ್ಕ ವಿಚಾರ ಅಲ್ವಾ, ಅದನ್ನು ಚಿಕ್ಕದರಲ್ಲೇ ಮುಗಿಸ್ಬಿಡಿ. ಇಲ್ಲ ಅಂದರೆ
ಅವ್ರಿಗೆ ಏನಾದರೂ ಒಂದು ನೀವು ಹೀಗ್ಯಾಕೆ ಮಾತಾಡಿದ್ರಿ, ಇದರಿಂದ ನನಗೆ ಬೇಜಾರಾಯಿತು ಅಂತ ನೇರವಾಗಿ ಕೇಳಿಬಿಡಿ. ಒಂದು ವೇಳೆ ನೀವು ಇಂತಹ ಚಿಕ್ಕ ಚಿಕ್ಕ ವಿಚಾರಗಳಿಗೆ ತಲೆ ಕೆಡಿಸ್ಕೊಳ್ತಾ ಇದ್ದರೆ, ಹರ್ಟ್ ಮಾಡ್ಕೊಳ್ತಾ ಇದ್ದರೆ, ದ್ವೇಷ ಸಾಧಿಸ್ತಾ ಇದ್ದರೆ, ನಾನು ಹೇಳ್ತೀನಿ ನೀವು ಸಂತೋಷವಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಅದೇ ಮಾನಸಿಕ ತೊಳಲಾಟದಲ್ಲಿ ಬಿದ್ದು ಸೊರಗೋದು ಗ್ಯಾರಂಟಿ. ಶಾಂತಿಯನ್ನು ಬೆಳೆಸ್ಕೊಳ್ಳಿ, ಮೆಂಟಲ್ ಪೀಸನ್ನು ಕಾಪಾಡಿಕೊಳ್ಳಿ. ಸೊ ನಾನು ಹೇಳಿದ ಶಾಂತಿಯನ್ನು ನೀವು ಬೆಳೆಸ್ಕೊಂಡ್ರೆ ನಿಮ್ಮಲ್ಲಿ ಒಂದು ತೊಳಲಾಟ ಇರೋದಿಲ್ಲ, ಅಸಹನೆ ಇರೋದಿಲ್ಲ. ಸೊ ನೀವು ಹ್ಯಾಪಿಯಾಗಿ ಇರ್ತೀರ. ಸೊ ನೀವು ಹ್ಯಾಪಿಯಾಗಿ ಇರೋದಕ್ಕೆ ಮೂರನೆಯ ಗುಣ ನೀವು ಏನು ಅಳವಡಿಸ್ಕೊಳ್ಬೇಕು ಅಂದರೆ ಅದು ಹ್ಯಾಪಿನೆಸ್. ಹೌದು, ಸಂತೋಷವನ್ನು ನೀವು ಅಳವಡಿಸ್ಕೊಳ್ಬೇಕು. ನೀವು ಹೇಗೆ ಸಂತೋಷವಾಗಿ ಇರೋದು ಅಂದರೆ ಓವರ್ ಥಿಂಕ್ ಮಾಡೋದನ್ನು ಸ್ಟಾಪ್ ಮಾಡೋದರ ಮೂಲಕ ನೀವು ಸಂತೋಷವಾಗಿ ಇರಬಹುದು. ಸೊ ನಿಮ್ಮ ಜೀವನದಲ್ಲಿ ತುಂಬ ದೊಡ್ಡದಾಗಿ ಕಷ್ಟ ಬಂದಿದೆ ಅಂತ ಇಟ್ಕೊಳ್ಳಿ. ಸೊ ನೀವು ಕಷ್ಟದ ಬಗ್ಗೆ ಥಿಂಕ್ ಮಾಡೋದನ್ನು ಬಿಟ್ಬಿಡಿ, ಸೊಲ್ಯೂಷನ್ ಬಗ್ಗೆ ಥಿಂಕ್ ಮಾಡಿ. ಸೊಲ್ಯೂಷನ್ ಸದ್ಯಕ್ಕೆ ಸಿಗ್ತಾ ಇಲ್ವಾ, ಬಿಟ್ಟು ಬಿಡಿ. ಆದರೆ ಅದನ್ನು ಮನಸ್ಸಲ್ಲಿಟ್ಕೊಂಡು ಕೊರಗಿ 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 ದುಃಖ ಪಡಬೇಡಿ. ಮಾನಸಿಕವಾಗಿ ಸಂತೋಷವಾಗಿರೋದಕ್ಕೆ, ನೆಮ್ಮದಿಯಾಗಿರೋದಕ್ಕೆ ಪ್ರಯತ್ನ ಪಡಿ. ಆ್ಯಂಡ್ ಚಿಕ್ಕ ಚಿಕ್ಕ ವಿಚಾರದಲ್ಲೂ ಕೂಡ ಸಂತೋಷವನ್ನು ಅನುಭವಕ್ಕೆ ತಂದುಕೊಳ್ಳಿ. ಬೇರೆಯವರ ಹತ್ತಿರ ಏನಿದೆ ಏನಿಲ್ಲ, ನನ್ನ ಹತ್ತಿರ ಏನೂ ಇಲ್ಲ, ಈ ರೀತಿಯಾಗಿ ಥಿಂಕ್ ಮಾಡಬೇಡಿ. ನಿಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಮುಂದೆ ಹೋಗಿದ್ದಾರೆ, ನಾನಿನ್ನೂ ಇಲ್ಲೇ ಇದ್ದೀನಿ ಅಂತ ಥಿಂಕ್ ಮಾಡಬೇಡಿ. ನಾನು ಜೀವನದಲ್ಲಿ ಮುಂದೆ ಹೋಗಬೇಕು ಅಂತ ಥಿಂಕ್ ಮಾಡಿ. ಆದರೆ ಬೇರೆಯವರನ್ನು ನೋಡಿ ಅವ್ರು ಮುಂದೆ ಇದ್ದಾರೆ, ನಾನು ಹಿಂದೆ ಇದ್ದೀನಿ ಅಂತ ದುಃಖ ಪಟ್ಕೊಳ್ಳೋದು ಸರಿಯಲ್ಲ. ನೀವೀಗ ನಿದ್ರೆ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ನಿಮ್ಮ ತಲೆಯಲ್ಲಿ 1000 ಆಲೋಚನೆ ಮಾಡಬೇಡಿ. ನಿದ್ದೆ ಮಾಡ್ತಾ ಇದ್ದೀರಾ, ನೆಮ್ಮದಿಯಾಗಿರಿ. ನಿಮ್ಮಲ್ಲಿ ಒಂದು ಸಂತೋಷ ಇರಬೇಕು, ನೆಮ್ಮದಿ ಇರಬೇಕು, ಹಾಯಾಗಿ ಮನ್ಕೊಳ್ಳಿ. ಊಟ ಮಾಡ್ತಾ ಇದ್ದೀರಾ, ಸಂತೋಷವಾಗಿ ಊಟ ಮಾಡಿ. ತುಂಬ ಜನಕ್ಕೆ ಇದೇ ಊಟ ಸಿಗ್ತಿಲ್ಲ. ತುಂಬ ಸ್ಟ್ರಗಲ್ಸ್ ಮಾಡಿದ ಮೇಲೆ ಆ ಊಟ ತುಂಬ ಜನಕ್ಕೆ ಸಿಗ್ತಾ ಇರುತ್ತೆ. ಆ್ಯಂಡ್ ಇನ್ನೊಂದು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ನಾವು ಮೊಬೈಲ್ ನೋಡಿಕೊಂಡು ಊಟ ಮಾಡ್ತಿರ್ಬೋದು, ಆದರೆ ಮೊಬೈಲ್ ನೋಡಿಕೊಂಡು ಊಟ ಮಾಡೋದು ಸರಿಯಲ್ಲ. ನಾವು ಅನ್ನಕ್ಕೆ ಗೌರವ ಕೊಟ್ಟು ಕೈ ಮುಗಿದು ಊಟ ಮಾಡಬೇಕು. ನೀವು ಅನ್ನನ ದೇವರು ಅಂತ ಭಾವಿಸಿ, ನೀವು ದೇವ್ರ ಮುಂದೆ ಕೂತ್ಕೊಂಡು ಮೊಬೈಲ್ ನೋಡ್ತಾ ಪೂಜೆ ಮಾಡ್ತೀರಾ? ಇಲ್ಲ ಅಲ್ವಾ? ಅದೇ ರೀತಿ ಊಟ ಮಾಡುವಾಗಲೂ ಕೂಡ ಮೊಬೈಲನ್ನು ಯೂಸ್ ಮಾಡಬೇಡಿ. ಅನ್ನಕ್ಕೆ ಕೈ ಮುಗಿದು ಭಕ್ತಿಯಿಂದ ಅದನ್ನು ತಿನ್ನಿ. ನೀವು ತಿನ್ನುವಂತಹ ಪ್ರತಿಯೊಂದು ಅಗಳನ್ನು ಫೀಲ್ ಮಾಡಿಕೊಂಡು ತಿನ್ನಿ. ಇದರಿಂದ ಕೂಡ ತುಂಬ ಉಪಯೋಗ ಇದೆ. ನಿಮ್ಮ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ, ಇನ್ನೂ ತುಂಬ ಉಪಯೋಗ ಇದೆ. ಸೊ ಓವರ್ ಥಿಂಕ್ ಮಾಡಬೇಡಿ. ಯಾವ ಕೆಲಸವನ್ನು ಮಾಡೋದಿದ್ರೂ ನಿಮಗೆ ಅದರಲ್ಲಿ ಸಂತೋಷ ಸಿಗಬೇಕು. ತುಂಬ ಹೆಚ್ಚು ಹೊತ್ತು ಮೊಬೈಲ್ ನೋಡೋದ್ರಿಂದ ಕೂಡ ನಿಮ್ಮ ಶಾಂತಿ, ಸಂತೋಷ ಹಾಳಾಗಬಹುದು. ಒಂದು ರೀತಿಯ ಡಲ್ನೆಸ್, ಬೊಜ್ಜು ನಿಮ್ಮಲ್ಲಿ ಬರಬಹುದು. ಒಂದು ಸತ್ಯವಾದ ಮಾತು ಹೇಳಬೇಕು ಅಂದರೆ ಸಂತೋಷವನ್ನು ರೂಢಿಸ್ಕೊಳ್ಳೋದು ತುಂಬಾ ಕಷ್ಟ. ನಿಮ್ಮ ಒಂದು ಕ್ರೌನ್ ಚಕ್ರ ಅಂದರೆ ನಿಮ್ಮ ನೆತ್ತಿಯ ಮೇಲಿರುವಂತಹ ಚಕ್ರ ಆ್ಯಕ್ಟಿವೇಟ್ ಆದರೆ ಮಾತ್ರ ನೀವು ಯಾವಾಗಲೂ ಕೂಡ ಪರಮಾನಂದದಲ್ಲಿ ತೇಲೋದಕ್ಕೆ ಸಾಧ್ಯ. ಸೊ ಯಾವಾಗಲೂ ಸಂತೋಷವಾಗಿರೋದು ಅಷ್ಟು ಸುಲಭ ಅಲ್ಲ. ಬಟ್ ಆದರೂ ಕೂಡ ನೀವು ಯಾವಾಗಲೂ ಸಂತೋಷವಾಗಿರೋದಕ್ಕೆ ಟ್ರೈ ಮಾಡಿ. ನಿಮಗೋಸ್ಕರ ನೀವು ಬದುಕೋದು ಕೂಡ ಸಂತೋಷದ ಒಂದು ದಾರಿ ಅಂತ ಹೇಳಬಹುದು. ಅಂದರೆ ಬೇರೆಯವರಿಗೆ ತೊಂದರೆ ಕೊಡೋದು ಅಂತ ಅಲ್ಲ, ಅಥವಾ ಬೇರೆಯವರ ಸಂತೋಷಕ್ಕೆ ಬೆಲೆ ಕೊಡದೇ ಇರೋದು ಅಂತಾನೂ ಅಲ್ಲ. ನಿಮಗೋಸ್ಕರ ನೀವು ಬದುಕೋದು ಅಂದರೆ ನಿಮಗೆ ಯಾವುದರಲ್ಲಿ ಸುಖ ಸಂತೋಷ ಸಿಗುತ್ತೆ ಅದನ್ನು ಮಾಡೋದು. ನಿಮ್ಮ ಹೆಲ್ತಿಗೆ ಫಸ್ಟ್ ಪ್ರಾಮುಖ್ಯತೆಯನ್ನು ಕೊಡೋದು, ನಿಮ್ಮ ಮೇಲೆ ನೀವು ಗಮನವನ್ನು ಕೊಡೋದು. ಇದು ನಿಮ್ಮ ಒಂದು ಸೆಲ್ಫ್ ಲವ್ವನ್ನು ನೀವು ಮಾಡ್ಕೋಬೇಕು. ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಬೇಕು. ನೀವು ಸಂತೋಷವಾಗಿದ್ದರೆ, ನೀವು ಚೆನ್ನಾಗಿದ್ದರೆ, ನೀವು ಬೇರೆಯವರನ್ನು ಸಂತೋಷವಾಗಿ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಸಾಧ್ಯ. ಏನೇ ಆದರೂ ಮೊದಲು ನಾವು ಬದಲಾಗಬೇಕು. ಆಗ ಮಾತ್ರ ನಾವು ಬೇರೆಯವ್ರನ್ನ ತಿದ್ದೋಕೆ, ಬದಲಾಯಿಸೋಕೆ ಸಾಧ್ಯ. ಸೊ ಮೊದಲು ನಿಮ್ಮನ್ನು ನೀವು ಚೆನ್ನಾಗಿ ಮಾಡ್ಕೊಳ್ಳಿ, ನೀವು ಬದಲಾಗಿ.
ನೀವು ಸಂತೋಷವಾಗಿರೋದನ್ನು ಕಲೀರಿ. ಆಗ ನೀವು ಬೇರೆಯವ್ರನ್ನ ಸಂತೋಷವಾಗಿ ನೋಡ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಏಬಲ್ ಆಗಿರ್ತೀರ. ಸೊ ಈಗ 4ನೇ ಗುಣದ ಬಗ್ಗೆ ನಿಮಗೆ ಹೇಳ್ತೀನಿ. ಸೊ ಈ 4ನೇ ಗುಣ ಒಳ್ಳೆಯವರ ಸಂಘದಲ್ಲಿ ಇರೋದು. ಇದು ಚಿಕ್ಕ ವಿಚಾರ ಅಂತ ನೋಡದೇ ಇರೋಕ್ಕೆ ಹೋಗಬೇಡಿ. ಇದು ತುಂಬಾ ಇಂಪಾರ್ಟೆಂಟ್. ನಮ್ಮ ಸುತ್ತಲೂ ಇರೋ ಜನನೇ ನಮ್ಮ ಕಷ್ಟಕ್ಕೆ ಕಾರಣ ಆಗ್ತಾರೆ. ಕೆಟ್ಟ ಜನರ ಜೊತೆಯಲ್ಲಿ ಇರೋದು ಯಾವ ನರಕಕ್ಕೂ ಕಮ್ಮಿ ಇಲ್ಲ, ಅಷ್ಟು ದೊಡ್ಡ ನರಕ. ಒಬ್ಬ ವಿಚಾರವಂತ ವ್ಯಕ್ತಿ, ಒಬ್ಬ ಒಳ್ಳೆಯ ಸುಶಿಕ್ಷಿತ ವ್ಯಕ್ತಿ ನಮ್ಮ ಜೀವನದಲ್ಲಿ ಬರುವಂತಹ ಎಲ್ಲ ಕಷ್ಟಗಳನ್ನು ತೊಡೆದು ಹಾಕಬಲ್ಲ. ಆದರೆ ಒಬ್ಬ ಅಜ್ಞಾನಿ, ಅವಿವೇಕಿ ವ್ಯಕ್ತಿ ನಮ್ಮ ಜೀವನದಲ್ಲಿ ಬಂದರೆ ನಮ್ಮ ಜೀವನವನ್ನು ಸರ್ವನಾಶ ಮಾಡುವಂತಹ ಎಲ್ಲ ಪವರ್ಸು ಆ ವ್ಯಕ್ತಿಯಲ್ಲಿ ಇರುತ್ತೆ. ನೀವು ಜೀವನದಲ್ಲಿ ಸಂತೋಷವಾಗಿ ಇರಬೇಕು ಅಂತ ಅಂದುಕೊಂಡಿದ್ದೀರಾ ಅಂದರೆ ಒಳ್ಳೆಯವರ ಸಹವಾಸ ಮಾಡಿ, ವಿಚಾರವಂತ ವ್ಯಕ್ತಿಗಳ ಸಹವಾಸ ಮಾಡಿ. ಇದು ಅನಿವಾರ್ಯ. ನೀವು ಕೆಟ್ಟ ಜನರ ವ್ಯಕ್ತಿಗಳ ಸಹವಾಸ ಮಾಡಿ ಅವರನ್ನು ನಿಮ್ಮ ಮನೆಯ ಸುತ್ತಲೂ ಇಟ್ಕೊಂಡು ನೀವು ಸಂತೋಷವಾಗಿ ಇರ್ತೀನಿ ಅಂದರೆ ಅದು ಅಸಂಭವ. ಅವರು ನಿಮಗೆ ತೊಂದರೆ ಕೊಟ್ಟೇ ಕೊಡ್ತಾರೆ. ಸೊ ಇನ್ನೊಂದು ಆಶ್ಚರ್ಯಜನಕವಾದ ಸತ್ಯವಾದ ಮಾತನ್ನು ನಾನು ನಿಮಗೆ ಹೇಳಲ್ಲ. ಅದೇನೆಂದರೆ, ನಮಗೆ ಕ್ಲಿಯರ್ ಆಗಿ ಇವರು ಒಳ್ಳೆಯ ವ್ಯಕ್ತಿ, ಇವರು ಕೆಟ್ಟ ವ್ಯಕ್ತಿ ಅಂತ ಹೇಳುವಷ್ಟು ಮೆಚುರಿಟಿ ಇಲ್ಲವೇ ಇಲ್ಲ. ನೀವು ಒಬ್ಬ ವಿಚಾರವಂತ ವ್ಯಕ್ತಿ ಆಗಿದ್ದರೆ ಮಾತ್ರ ನಿಮಗೆ ಇವರು ಒಳ್ಳೆಯ ವ್ಯಕ್ತಿ, ಇವರು ಕೆಟ್ಟ ವ್ಯಕ್ತಿ ಅಂತ ಹೇಳೋದಕ್ಕೆ ಬರುತ್ತೆ. ಸರಿ ತಪ್ಪುಗಳನ್ನು ಜಡ್ಜ್ ಮಾಡೋದಕ್ಕೆ ತುಂಬ ವಿಚಾರಶೀಲತೆ ಬೇಕು ವೀಕ್ಷಕರೇ. ಅಂಥದ್ರಲ್ಲಿ ಇವರು ಒಳ್ಳೆಯ ವ್ಯಕ್ತಿ, ಇವರು ಕೆಟ್ಟ ವ್ಯಕ್ತಿ ಅಂತ ಈಸಿಯಾಗಿ ಜಡ್ಜ್ ಮಾಡೋದಕ್ಕೆ ಬರೋದಿಲ್ಲ. ನನ್ನ ಪ್ರಕಾರ ಈ ಪ್ರಪಂಚದ ಜನರಿಗೆ 90% ಜನರಿಗೆ ಕಷ್ಟಗಳು ಎಲ್ಲಿಂದ ಬರ್ತಿವೆ ಅಂದರೆ ಅವರ ಸುತ್ತಲೂ ಇರುವಂತಹ ಕೆಟ್ಟ ಜನರಿಂದಾನೇ ಬರ್ತಾ ಇವೆ. ಸೊ ನಿಮ್ಮ ಸುತ್ತಲೂ ವಿಚಾರವಂತ ವ್ಯಕ್ತಿ, ಒಳ್ಳೆಯ ವ್ಯಕ್ತಿ ಇದ್ದಾರೆ ಅಂದರೆ ಅವರನ್ನು ಬಿಟ್ಟು ಕೊಡೋಕೆ ಹೋಗಬೇಡಿ. ಅವರನ್ನು ನಿಮ್ಮ ಜೊತೆಯಲ್ಲಿ ಇಟ್ಕೊಳ್ಳಿ. ಅವರಿಗೆ ನಿಮ್ಮ ಜೀವನವನ್ನು ಪಾಸಿಟಿವ್ ರೀತಿಯಾಗಿ ಬದಲಾಯಿಸುವಂತಹ ಶಕ್ತಿ ಇದೆ. ಅಥವಾ ನಿಮ್ಮನ್ನು ನೆಮ್ಮದಿಯಾಗಿ ಸಂತೋಷವಾಗಿ ನೋಡಿಕೊಳ್ಳುವಂತಹ ಶಕ್ತಿ ಇದೆ. ಅವರು ನಿಮ್ಮನ್ನು ಫೈನಾನ್ಸಲಿ ಉದ್ಧಾರ ಮಾಡದೇ ಇರ್ಬೋದು, ಆದರೆ ನಿಮಗೆ ಮೋಸ ಮಾಡೋದಿಲ್ಲ. ನೀವು ಸಂತೋಷವಾಗಿ ಇರೋದಕ್ಕೆ ಅವರು ನಿಮಗೆ ಸಹಾಯ ಮಾಡ್ತಾರೆ. ಅದೇ ನೀವು ನಿಮ್ಮ ಸುತ್ತಲೂ ಏನಾದರೂ ಕೆಟ್ಟ ಜನ ಇದ್ದರೆ ಅವರು ನಿಮ್ಮನ್ನು ಎಷ್ಟು ಸಾಧ್ಯನೋ ಅಷ್ಟು ಮಾನಸಿಕವಾಗಿ ಕುಗ್ಗಿಸ್ತಾರೆ. ನೀವು ಮಾನಸಿಕವಾಗಿ ಕುಗ್ಗೋದ್ರಿಂದ ನೀವು ಆರ್ಥಿಕವಾಗಿ ಬೆಳೆಯೋದಿಲ್ಲ. ನಿಮ್ಮ ಜೀವನದಲ್ಲಿ ನಿಮಗೆ ಅವರು ನರಕ ತೋರಿಸ್ತಾರೆ ಮತ್ತು ನಿಮ್ಮನ್ನು ಬೆಳೆಯೋದಕ್ಕೆ ಬಿಡೋದಿಲ್ಲ. ನಿಮ್ಮನ್ನು ಚಿವುಟಿ ಹಾಕೋದಂತೂ ಗ್ಯಾರಂಟಿ. ಸೊ ನಿಮಗೆ ರಾಮಾಯಣದ ಒಂದು ಉದಾಹರಣೆಯನ್ನು ಕೊಡ್ತೀನಿ. ರಾಮನ ಮಲತಾಯಿಯಾದಂತಹ ಕೈಕೆಗೆ ಒಬ್ಬಳು ಸೇವಕಿ ಇರ್ತಾಳೆ. ಅವಳ ಹೆಸರು ಮಂಥರೆ ಅಂತ. ರಾಮನ ಮೇಲೆ ಕೈಕೆಗೆ ತುಂಬಾ ಪ್ರೀತಿ ಇರುತ್ತೆ. ಆದರೆ ಅವಳು ಕೆಟ್ಟ ಜನರ ಸಹವಾಸಕ್ಕೆ ಬೀಳ್ತಾಳೆ, ಮಂಥರೆಯ ಸಹವಾಸಕ್ಕೆ ಬೀಳ್ತಾಳೆ. ಆ ಮಂಥರೆ ಕೈಕೆಯ ಮನಸ್ಸಿನಲ್ಲಿ ವಿಷದ ಬೀಜನ ಬಿತ್ತುತ್ತಾಳೆ. ಅದರಿಂದ ಕೈಕೆಯ ಒಂದು ಜೀವನನೇ ನಾಶ ಆಗೋಗುತ್ತೆ. ಅದರಿಂದ ರಾಮನಿಗೆ ವನವಾಸ ಆಗುತ್ತೆ, ದಶರಥ ಸತ್ತು ಹೋಗ್ತಾನೆ. ನಂತರ ಕೈಕೆಯ ಮಗ ಕೂಡ ಅವಳಿಂದ ದೂರ ಆಗ್ತಾನೆ. ಯಾವ ಪ್ರಜೆಗಳೂ ಕೂಡ ಅವಳಿಗೆ ಯಾವುದೇ ರೀತಿಯಾದ ಮರ್ಯಾದೆಯನ್ನು ಕೊಡೋದಿಲ್ಲ. ಸೊ ಇಷ್ಟೆಲ್ಲವನ್ನು ಕಳ್ಕೊಳ್ತಾಳೆ ಒಬ್ಬಳು ಮಂಥರೆಯಿಂದ, ಒಂದೇ ಒಂದು ಕೆಟ್ಟ ಜನರ ಸಹವಾಸದಿಂದ. ನಿಮ್ಮ ಸುತ್ತಲೂ ಕೆಟ್ಟ ಜನರಿದ್ದರೆ ಖಂಡಿತವಾಗ್ಲೂ ಅವರಿಂದ ದೂರ ಹೋಗೋದಕ್ಕೆ ಹಿಂದೆ ಮುಂದೆ ನೋಡೋದಕ್ಕೆ ಹೋಗಬೇಡಿ. ಆ್ಯಂಡ್ ಒಳ್ಳೆಯ ಜನರಿದ್ದರೆ ಅವರನ್ನು ಕಳ್ಕೋಬೇಡಿ. ಅವ್ರ ಜೊತೆಯಲ್ಲಿ ಯಾವಾಗಲೂ ಕಾಂಟ್ಯಾಕ್ಟಲ್ಲಿ ಇರಿ. ಒಳ್ಳೆಯ ಜನರು ಅಂದರೆ ಎಂಥವರು ಅಂದರೆ, ಒಳ್ಳೆಯ ಜನರು ಅಂದರೆ ವಿಚಾರಶೀಲರಾಗಿರಬೇಕು, ಅಂದರೆ ಬುದ್ಧಿವಂತರಾಗಿರಬೇಕು ವೀಕ್ಷಕರೇ. ಮಾತಾಡೋ ಮಾತನ್ನು ನೋಡಿ, ಅವರ ಶ್ರೀಮಂತಿಕೆಯನ್ನು ನೋಡಿ ಅವರ ಒಳ್ಳೆಯತನವನ್ನು ಅಳಿಬೇಡಿ. ಅವರ ಬುದ್ಧಿವಂತಿಕೆಯನ್ನು ನೋಡಿ ಅವರ ಒಳ್ಳೆಯತನವನ್ನು ಅಳಿಬೇಕು. ಅವರು ಎಷ್ಟು ವಿವೇಕಿ, ಎಷ್ಟು ವಿಚಾರಶೀಲ ಅನ್ನೋದರ ಮೇಲೆ ಅವರ ಒಳ್ಳೆಯತನ ನಿರ್ಧಾರ ಆಗುತ್ತೆ.
ತುಂಬ ಜನ ಮಾತಲ್ಲಿ ಮಾತ್ರ ಒಳ್ಳೆಯವರಾಗಿರ್ತಾರೆ, ಅಂಥವ್ರನ್ನ ನಂಬೋದಕ್ಕೆ ಹೋಗಬೇಡಿ. ನೀವು ಒಳ್ಳೆಯವರನ್ನ ಗುರುತಿಸೋದಕ್ಕೆ ಮೊದಲು ನಿಮ್ಮಲ್ಲಿ ಮೆಚುರಿಟಿ ಇರಬೇಕು, ಮತ್ತು ಅದು ಸಮಯಕ್ಕೆ ತಕ್ಕಂತೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಇಲ್ಲಿ ನಾನು ನಿಮಗೆ 4 ಗುಣಗಳನ್ನು ಹೇಳಿದೆ. ಈ 4ರಲ್ಲಿ ಯಾವುದಾದ್ರೂ ಒಂದು ಗುಣವನ್ನು ಆಯ್ಕೆ ಮಾಡಿಕೊಂಡು ಅದನ್ನು ನಿಮ್ಮ ಜೀವನದಲ್ಲಿ ನೀವು ರೂಢಿಸಿಕೊಳ್ಬೇಕು. ನಿಮಗೆ ಯಾವುದು ಈಜಿ ಅನಿಸುತ್ತೆ ಆ ಒಂದು ಗುಣವನ್ನು ನಿಮ್ಮ ಜೀವನದಲ್ಲಿ ಅಳವಡಿಕೆ ಮಾಡಿಕೊಳ್ಳಿ. ಆ ಒಂದು ಒಳ್ಳೆಯ ಗುಣದಿಂದ ನಿಮಗೆ ಉಳಿದ 3 ಗುಣಗಳ ಸಿದ್ಧಿಯಾಗುತ್ತೆ. ಹೌದು, ನೀವು ಒಂದು ಒಳ್ಳೆಯ ಅಭ್ಯಾಸವನ್ನು ರೂಢಿಸಿಕೊಂಡ್ರೆ ನಿಮ್ಮಲ್ಲಿ ತುಂಬಾ ಒಳ್ಳೆಯ ಪಾಸಿಟಿವ್ ಆಗಿರುವಂತಹ ಚೇಂಜಸ್ಸನ್ನೇ ಆಗ್ತಾ ಬರುತ್ತೆ. ನೀವೇನಾದರೂ ಒಂದು ಕೆಟ್ಟ ಗುಣವನ್ನು, ಒಂದು ನೆಗೆಟಿವ್ ಅಸಮಾಧಾನ ಆಗಲಿ, ದ್ವೇಷ ಆಗಲಿ, ತುಂಬ ಕೊರಗೋದಾಗಲಿ ರೂಢಿಸ್ಕೊಂಡ್ರೆ ಅದರಿಂದ 1000 ಕೆಟ್ಟ ಗುಣಗಳು ನಿಮ್ಮಲ್ಲಿ ಉದ್ಭವ ಆಗುತ್ತೆ. ಸೊ ಒಂದು ಚಿಕ್ಕ ಒಳ್ಳೆಯ ಗುಣವನ್ನು ಅಳವಡಿಸ್ಕೊಳ್ಳಿ, ತುಂಬ ಹೆಚ್ಚು ಒಳ್ಳೆಯ ಗುಣಗಳು, ಪಾಸಿಟಿವಿಟಿ ನಿಮ್ಮಲ್ಲಿ ಬರುತ್ತೆ. ನಾವು ದುಃಖ ಪಡೋದ್ರಿಂದ ಬೇರೆಯವ್ರಿಗೇನು ತೊಂದರೆ ಆಗೋಲ್ವಲ್ಲ, ಅದು ಹೇಗೆ ಕೆಟ್ಟ ಗುಣ ಆಗುತ್ತೆ ಅಂತ ನೀವು ಅಂದುಕೊಳ್ಬೋದು. ಅದು ಕೂಡ ಕೆಟ್ಟ ಗುಣನೇ. ಅದರಿಂದ ಕೆಟ್ಟ ಗುಣಗಳು ನಿಮ್ಮಲ್ಲಿ ಉದ್ಭವ ಆಗುತ್ತೆ. ಅದರಿಂದ ಅಸಮಾಧಾನ, ದ್ವೇಷ, ಅಸೂಯೆಗಳು ಉಂಟಾಗುವಂತಹ ಸಾಧ್ಯತೆ ಇರುತ್ತೆ. ಸೊ ನೀವು ಒಂದು ಪಾಸಿಟಿವ್ ಆಗಿರುವಂತಹ ಗುಣವನ್ನು ಅಳವಡಿಸ್ಕೊಂಡ್ರೆ ಅದಕ್ಕೆ ಸಮಾನವಾದ ಸಾಕಷ್ಟು ಪಾಸಿಟಿವ್ ಆಗಿರುವಂತಹ ಗುಣಗಳು ನಿಮ್ಮದಾಗುತ್ತೆ. ಕಡೆಗೆ ನಿಮ್ಮ ಜೀವನದಲ್ಲಿ ಬಿಗ್ ಹ್ಯಾಪಿ ಚೇಂಜ್ ಆಗುತ್ತೆ. ಅದೇ ರೀತಿ ನೀವು ಕೆಟ್ಟ ಗುಣಗಳನ್ನು, ದುಃಖವನ್ನು ನಿಮ್ಮದಾಗಿಸಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಕೆಟ್ಟದಾದ ಬಿಗ್ ಚೇಂಜ್ ಆಗಬಹುದು. ಸೊ ಬಿ ಕೇರ್ಫುಲ್. ಸೊ ನೀವು ಇಲ್ಲಿವರೆಗೂ ನನ್ನ ವಿಡಿಯೋನ ನೋಡಿದ್ದೀರಾ ಅಂದರೆ ನನ್ನ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಎಲ್ಲ ವೀಡಿಯೋಸನ್ನು ನೋಡ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್.